ಕರ್ನಾಟಕ ಕೊಳಚೆ ಚೀನಾಪುರ ಸಂಘ ಓಪನ್ ಆಗಿದ್ದು 5/8/1998. ಆಮೇಲೆ ಈ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ 25/9/2005 ನಾನು ಒಂದು ಸಂಘದ ಈ ನೌಕರರ ಸಂಘದ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೆ. ಆ ತದನಂತರ ನಾವು ಮಾಡಿರೋದು ಕೆಲಸಗಳೇನೆಂದ್ರೆ, ಈಗ ಮಂಡಳಿಯಲ್ಲಿ ಇದುವರೆಗೂ ಸಿಎನ್ಆರ್ ರೂಲ್ಸ್ ಪಕ್ಕ ಆಗಿರಲಿಲ್ಲ. ಅದರಲ್ಲಿ ಅಮೆಂಡ್ಮೆಂಟ್ನ ಸೆಂಟ್ರಲ್ ಮಾಡಿದ್ದೀವಿ. ನಾವು ಮಾಡಿ 11 ಜನ ಎಕ್ಸಿಕ್ಯೂಟಿವ್ ಕಾರ್ಯಪಾಲಕ ಅಭಿಯಂತರನ್ನು ಮಾಡಿದ್ದೀವಿ. ಆಮೇಲೆ 1 ಕಮ್ಯುನಿಟಿ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ 105 ಪೋಸ್ಟ್ ಸರ್ಕಾರದಿಂದ ಅನುಮತಿ ಪಡೆದು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಇದರಲ್ಲಿ 100 ಜನಕ್ಕೆ ಪ್ರಮೋಷನ್ ಆಪರ್ಚುನಿಟಿ ಸಿಕ್ಕಿದೆ. 37 ಜನ ಅಬ್ಸಾರ್ಪ್ಷನ್ ಆಗಿದ್ದಾರೆ ನಮ್ಮ ಮಂಡಳಿಯಲ್ಲಿ. ಆಮೇಲೆ ಮಂಡಳಿ ಎಲ್ಲಾ ನೌಕರನ್ನು ನಿವೇಶನ ಹಂಚಿಕೆ ಮಾಡೋದ್ರ ಬಗ್ಗೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀವಿ. ಇಲ್ಲಿ ಒಂದು ನಂದನವನ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಮಾಡಿದ್ದೀವಿ. ಇದರ ಬದಲಿಗೆ ಸರ್ಕಾರದಿಂದ ಆದೇಶ ಮಾಡಿ ಹೌಸಿಂಗ್ ಬೋರ್ಡ್ ಇಂದ ತಗೊಳ್ಳಕ್ಕೆ ಒಂದು ವ್ಯವಸ್ಥೆ ಮಾಡಿ ನಮ್ಮ ನೌಕರಿಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಇನ್ನು ಮುಂದೆ ಏನಾಗಬೇಕಾಗಿದೆ ಅಂದ್ರೆ, ನಮ್ಮ ಮಂಡಳಿನಲ್ಲಿ ಒಂದು ನಮ್ಮ ನೌಕರರಿಗೆ ಎಲ್ಲೂ ಎಲ್ಲ ಇಲಾಖೆಗೆ ನಮ್ಮ ಇಲಾಖೆಯಲ್ಲಿ ಕ್ವಾರ್ಟರ್ಸ್ ಇಲ್ಲ. ಅಲ್ಲಲ್ಲಿ ಡಿವಿಷನಲ್ ಸಬ್ ಡಿವಿಷನ್ಸ್ ಅಲ್ಲಿ ಒಂದು ಗೆಸ್ಟ್ ಹೌಸ್ ಇಲ್ಲ. ನೌಕರು ಅಲ್ಲಿಂದ ಬರ್ತಾರೆ, ಸಬ್ ಡಿವಿಷನ್ಸ್ ಇಂದ ಬರ್ತಾರೆ. ಅವ್ರಿಗೆ ಉಳ್ಕೊಳ್ಳಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಇಲ್ಲಿ ಒಂದು ₹1,000 ಆಗುತ್ತೆ. ಇಲ್ಲಿ ಬಂದ್ರೆ ನಮ್ಮ ನೋಡಕ್ಕಾಗ್ಲಿ, ಕಚೇರಿ ಕೆಲಸ ಬರೋದು. ಅದೇ ನಮ್ಮ ಒಂದು ಗೆಸ್ಟ್ ಹೌಸ್ ಅಂತ ಮಾಡಿದ್ರೆ ಅಟ್ಲೀಸ್ಟ್ ಅನುಕೂಲ ಆಗ್ಬೋದು, ಒಂದು ನೌಕರಿಗೆ ಅನುಕೂಲ ಅಂತ ಮಾಡಬಹುದು. ಆಮೇಲೆ ಸಿಸಿ ಅಪಾಯಿಂಟ್ಮೆಂಟ್ಸ್ ಅದಾದ್ಮೇಲೆ ಕೆಲವು ಮ್ಯಾಕ್ಸಿಮಮ್ ನೌಕರಿಗೆ ಯಾರನ್ನು ಇಲ್ದಂಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿದ್ದೀವಿ. ಆಮೇಲೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ನಮ್ಮಲ್ಲಿ ತುಂಬಾ ತೊಂದರೆ ಆಗ್ತಿತ್ತು. ಆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಈಗ ಸರ್ಕಾರ ಮಟ್ಟದಲ್ಲೆಲ್ಲ ಇದು ಮಾಡಿ ಫಂಡ್ಸ್ ಅದಕ್ಕಾಗಿ ನಾವು ಮೀಸಲಿಟ್ಟು ಈಗ ಎಲ್ಲಾ ನೌಕರರಿಗೆ ನಿವೃತ್ತಿ ಆದ ನಂತರ ಅವರಿಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಕ್ರಮಬದ್ಧವಾಗಿ ಹೋಗಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು ಆಮೇಲೆ ಈ ಯಾರೇ ನಮ್ಮ ನೌಕರರು ನಿವೃತ್ತಿ ಆದಲ್ಲಿ ಅಂದೇ ಇವತ್ತು 31 ತಾರೀಕು ರಿಟೈರ್ಡ್ ಆಗ್ತಂತ ತಿಳ್ಕೊಳ್ಳಿ, ಆವತ್ತೇನೆ ಅವರಿಗೆ ಒಂದು ನಮ್ಮಲ್ಲಿ ಏನು ಬೆನಿಫಿಟ್ ಬರಬೇಕು ಮಿನಿಮಮ್ ಬೆನಿಫಿಟ್ಸ್ ಕೊಟ್ಟು ಚೆಕ್ ಮುಖಾಂತರ ಹೋಗಿ ಅವ್ರು ಸನ್ಮಾನ ಮಾಡಿ ಅವ್ರನ್ನ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಬಟ್ ಇನ್ನು ಇನ್ನು ನಮ್ಮ ಕೊಳಚೆ ನಿವಾಸಿಗಳ ಬಗ್ಗೆ ನಾವು ಕೆಲವೆಲ್ಲ ಮಂದಡಬೇಕಾಗಿದೆ. ಈಗ ನಮ್ಮ ಮಂಡಳಿನಲ್ಲಿ ಕೆಲವು ಜನಿಯಾರಮು BSVP ಎಲ್ಲ ಬಂದಿದೆ, ವರ್ಕ್ ಬಂದಿದೆ, IHSDB ಬಂದಿದೆ. ಇದರಲ್ಲಿ ನಮ್ಮ ಮಂಡಳಿಯಿಂದ ನಾವು ಮನೆಗಳನ್ನ ನಿರ್ಮಾಣ ಮಾಡಿ ಕೊಳಚೆ ನಿವಾಸಿಗಳನ್ನ ನಾವು ಅವ್ರನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಒಂದು ಮಾಡಿ ಖಾತ್ರಿ ಮಾಡಿ ಅದು ವೆಬ್ಸೈಟ್ ಅಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ಅದರಲ್ಲಿ ಒಂದು ಅವರಿಗೆ SCಗೆ ಬಂದ್ಬಿಟ್ಟು 10%, ಜನರಲ್ 11% ಇಂದ ಅದು ಮಾಡಿ ನಮ್ದು ₹1,75,000 ಏನೋ ಇಸ್ ದ ಕಾಸ್ಟ್ ಆಫ್ ದಟ್ ಹೌಸ್. ನಮ್ಮ ₹3,00,000 ಇದರದ್ದು ಸ್ಟೇಜ್ ವೈಸ್ ಇದೆ, ಸಮ್ ವೇರಿಯೇಷನ್ ಆಫ್ ದಿ ಅಮೌಂಟ್ ಅದು. ಬಟ್ ಇದರಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಮುಖಾಂತರ ಅವರಿಗೆ ಹಂಚಿಕೆ ಮಾಡೋದು ಒಂದು ವ್ಯವಸ್ಥೆ ಮಂಡಳಿಯಲ್ಲಿ ಇದೆ. ಬಟ್ ಇನ್ನ ಮಂಡಳಿ ಎತ್ತರ ಆಗಬೇಕಂದ್ರೆ ಇನ್ನು ನಮ್ಮಲ್ಲಿ ಕೆಲವು ನ್ಯೂನತೆಗಳು ಮಾಡ್ಕೋಬೇಕಾಗಿದೆ. ಕೆಲವು IEC ಪ್ರೋಗ್ರಾಮ್ಸ್ ಅಂತ ಇದೆ, ಅದರಲ್ಲೂ ಕೆಲವನ್ನ ಅವೇರ್ನೆಸ್ ಪ್ರೋಗ್ರಾಮ್ ಆಫ್ ದಿ ಸ್ಲಮ್ ಡೆಲ್ಲರ್ಸ್ ಅಂತ ಮಾಡಬೇಕು. ಆದ್ರೆ ಈಗ ನಮಗೆ ಏನು ಅಂದ್ರೆ ನಮ್ಮ ಮಂಡಳಿಗೆ ಒಬ್ಬ ಉನ್ನತವಾದಂತಹ IAS ಆಫೀಸರ್ನ ಕಮಿಷನರ್ ನೇಮಕ ಮಾಡಬೇಕಂತ ಮೊನ್ನೆ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದೀವಿ, ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳು ಒತ್ತಾಯ ಮಾಡಿದ್ದೀವಿ, ನಮ್ಮ ಸಂಬಂಧಪಟ್ಟ ಇಲಾಖೆಯ ಹೊಸ ಸಚಿವರಿಗೂ ಗಮನ ಮಾಡಿ ಭೇಟಿ ಮಾಡಿದ್ದೀವಿ. ಇಷ್ಟೆಲ್ಲ ನಮ್ಮ ಮಂಡಳಿ ಒಂದು ನೌಕರರ ಸಂಘದಲ್ಲಿ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಾವು ಒಂದು ಅಧಿಕಾರದಲ್ಲಿ ವಹಿಸಿಕೊಂಡ ಮೇಲೆ ಇಷ್ಟೆಲ್ಲ ನಾವು ನೌಕರರಿಗೆ ನಮ್ಮ ಕೈಲಾದಷ್ಟು ಇಷ್ಟೆಲ್ಲ ನಾವು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೀವಿ. 324 ನೌಕರಿದ್ದಾರೆ. ಇಲ್ಲಿ ತಾವರೆಕೆರೆ ಹತ್ರ ಪೆದ್ದನಪಾಳ್ಯದಲ್ಲಿ ಮಾಡಿದ್ದೀವಿ. ಅದರಲ್ಲಿ ಆಲ್ರೆಡಿ ಲೇಔಟ್ ನಡೀತಾ ಇದೆ. ಅದಕ್ಕೆ ಕೆಲವು ನಮ್ಮಲ್ಲಿ ನೌಕರರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಹಂಚಿಕೆ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಆಗ್ತಾ ಇದೆ, ಪ್ರಗತಿಯಲ್ಲಿದೆ ಅದು. ಇನ್ ದಿ ಮೀನ್ ಟೈಮ್ ನಾನೇನ್ ಮಾಡಿದೆ, ಮಾನ್ಯ ಮುಖ್ಯಮಂತ್ರಿ ಕಚೇರಿ ನಾನು ಕೆಲಸ ಮಾಡ್ತಾ ಇದ್ದು. ಈಗ ಅಲ್ಲಿ ಹೌಸಿಂಗ್ ಬೋರ್ಡ್ ನಲ್ಲಿ ಬಲ್ಕ್ ಅಲಾಟ್ಮೆಂಟ್ ಸಿಸ್ಟಮ್ ನಲ್ಲಿ ಗವರ್ಮೆಂಟ್ ಆದೇಶ ಮಾಡಿಸಿದ್ದೀನಿ. ಅದು ಮೊನ್ನೆ ಮಂತ್ರಿಗಳ ಹತ್ರ ಭೇಟಿ ಮಾಡಿದ್ದೀನಿ, ನಿನ್ನೆ ಜಾಬೇರಿ ಹತ್ರ ಭೇಟಿ ಮಾಡಿದ್ದೀನಿ. ನಮಗೂ ಮತ್ತೆ ರಾಜೀವ್ ಗಾಂಧಿ ಕೊಡಲೇಬೇಕು ಅಂತ ನಾನು ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಅದು ಸಹ ನನ್ನ ನೌಕರಿ ಎಲ್ಲಿ ಬೇಕೋ ಅವ್ರಿಗೆ ಅನುಕೂಲ ಆಗುವಂತದನ್ನ ಒಂದು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಅದನ್ನು ಪ್ರಗತಿಯಲ್ಲಿದೆ. ಅದು ಈಗ ಏನಂದ್ರೆ ನಮ್ಮದೊಂದು ಈಗ ಅದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನ ರೂಪಿಸ್ಕೋಬೇಕು ಅಂತ ಒಂದು ಯೋಚನೆಯಲ್ಲಿ ಮಾಡ್ಕೊಂಡಿದ್ದೀವಿ. ತಮ್ಮ ಸಜೆಷನ್ ಕರೆಕ್ಟ್ ಅದು, ಬಟ್ ಮುಂದೆ ನಾವು ಮಾಡ್ಕೋಬೇಕು ಅಂತಿದೆ. ಬಟ್ ನಾವು ಕೊಳಚೆ ನಿವಾಸಗಳೆಲ್ಲೂ ಹೋಗಿ ಅಲ್ಲೇನೆ ಇದು ಮಾಡಿ ನಮ್ಮಲ್ಲಿ ಏನೋ ಒಂದು ಇದು ಮಾಡಿ ನಮ್ಮ ಅಸೋಸಿಯೇಷನ್ ಒಂದು ಏನಾದ್ರು ಮಾಡಿ ಅಲ್ಲ ಒಂದು ಪ್ರಗತಿ ಅಂತ ಕೆಲಸ ಮಾಡಬೇಕು. ಮತ್ತೆ ನಾನು ಮೊನ್ನೆ ಒಂದು ಬ್ಲಡ್ ಕ್ಯಾಂಪ್ ಅನ್ನೋದನ್ನ ಒಂದು ಇದು ಮಾಡಿದೆ, ಆರೋಗ್ಯ ತಪಾಸಣಾ. ಮತ್ತೆ ನಮ್ಮ ನೌಕರಿಗಾಗ್ಲಿ ಅವ್ರ ಕುಟುಂಬದವ್ರಿಗಾಗ್ಲಿ ಆರೋಗ್ಯ ತಪಾಸಣೆ ಮಾಡಿದೀವಿ. ಮತ್ತೆ ಬ್ಲಡ್ ಕ್ಯಾಂಪು ಮಾಡಿದೀವಿ.
ಅಲ್ಲ, ರೋಟರಿ ವತಿಯಿಂದ ನಾನು ಮಾಡಿದ್ವಿ, ಅದೊಂದು ಮಾಡಿದ್ದೀವಿ. ಬಟ್ ಇನ್ನು ಅನೇಕ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಟ್ ಅದನ್ನ ಪ್ರಗತಿಯಲ್ಲಿ ಮುಂದೆ ನೋಡಬೇಕಾಗಿದೆ, ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ಒಂದು ನೌಕರರ ಸಂಘ ಸ್ಥಾಪನೆ ಆದಂತ ಆ ಒಂದು ದಿನಾಂಕದಿಂದ ಹಂತವಾಗಿ ಏನು ನಾವು ನಮ್ಮ ಮಂಡಳಿ ಹಿತಾಸಕ್ತಿ ಮತ್ತೆ ನಮ್ಮ ನೌಕರರ ಹಿತಾಸಕ್ತಿನ ಯಾವ ರೀತಿ ಮಾಡ್ಕೊಬೇಕು ಅಂತ ಹೇಳಿ ಸಂಬಂಧಪಟ್ಟಂತ ಕಾರ್ಯಚಟುವಟಿಕೆಗಳನ್ನ ಹಂತವಾಗಿ ನಮ್ಮ ಒಂದು ನಡವಳಿಕೆಗಳು, ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ಮತ್ತೆ ಒಂದು ಸಾಮಾನ್ಯ ಸಭೆಗಳಲ್ಲಿ, ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಕಾರ್ಯಕ್ರಮ ರೂಪಿಸಿಕೊಂಡು ಅದನ್ನ ಯಾವ ರೀತಿ ಆ ಫಲಾಪೇಕ್ಷೆನ ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸರ್ಕಾರ ಮಟ್ಟದಲ್ಲಿ ಹಂತವಾಗಿ ನಾವು ಕೆಲವೊಂದು ಏನು ನಮ್ಮ ಮುಂದೆ ಸಾಕಷ್ಟು ಬೇಡಿಕೆಗಳಿತ್ತು ಸಂಘ ಸ್ಥಾಪನೆ ಮಾಡಿದಾಗ, ಈಗ ಹಂತವಾಗಿ ನಾವು ಆ ಕಾರ್ಯಕ್ರಮದ ರೆಡಿನಲ್ಲಿ ಪ್ರತಿ ಒಂದು ಏನೀಗ ನಮ್ಮಲ್ಲಿದ್ದಂತ ಒಂದೇ ಹುದ್ದೆನಲ್ಲಿದ್ದಂತ 30 ವರ್ಷ ಇದ್ದು ರಿಟೈರ್ಡ್ ಆಗ್ತಂತ ಒಂದು ನೌಕರರು ಕೂಡ ಇವತ್ತು 2 ಪೋಸ್ಟ್ ಪ್ರಮೋಷನ್ ಆಗಂತ ಒಂದು ವ್ಯವಸ್ಥಿತವಾದಂತಹ ಒಂದು C&R ರೂಲ್ಸ್ ನಾವು ಮಾಡಿರತಕ್ಕಂಥದ್ದು. ಈಗಾಗಲೇ ಅವರು ಹೇಳದಂಗೆ ಪಿಂಚಣಿ ಕಾರ್ಯಕ್ರಮ ಮೊದಲು ಸುಮಾರು ದಿವಸಗಳಾದರೂ ಅವ್ರಿಗೆ ಬರ್ತಕ್ಕಂಥ ಸೌಲಭ್ಯಗಳು, ರಿಟೈರ್ಡ್ ಆದಂತಹ ಸೌಲಭ್ಯಗಳು ಬರ್ತಿರಲಿಲ್ಲ. ಅದನ್ನ ಕಾಲಬದ್ಧವಾಗಿ ಒಂದು ತಲುಪಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿರತಕ್ಕಂಥದ್ದು. ನಾನು ಒಂದು ಒತ್ತೇನು ಕೊಡ್ತೀನಿ ಅಂತ ಹೇಳಿದ್ರೆ, ಮಂಡಳಿನಲ್ಲಿ ಸಾಕಷ್ಟು ನಮಗೆ ಸಂಪನ್ಮೂಲದ ಕೊರತೆ ಇದೆ. ನಾವು ಸರ್ಕಾರನ ಅವಲಂಬಿತರಾಗಿದ್ದೀವಿ. ಸರ್ಕಾರ ಅಲ್ಲಿ ಏನ್ ಕೊಡ್ತದೆ ಆ ಒಂದು ಇದ್ರ ಮೇಲೆ ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನದಲ್ಲಿ ಆ ಕೊರತೆನಲ್ಲಿ ನಾವು ಏನು ಇರ್ತಕ್ಕಂಥ ಒಂದು ಮಿನಿಮಮ್ ವೈಸ್ ಸಂಬಳದ್ದು ಇನ್ನೊಂದು ಮತ್ತೊಂದು ನೋಡಿಕೊಂಡು ನಮ್ಮ ಸಂಪನ್ಮೂಲ ಈಗ ಬರ್ತಕ್ಕಂಥ ಬಾಡಿಗೆ ಇತರೆ ಸಂಪನ್ಮೂಲಗಳಿಂದ ನಾವು ಅದನ್ನು ಬರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮನವಿ ಮಾಡಿ ಮತ್ತೆ ಇದ್ದಂತ ನಮ್ಮ ಮುಖ್ಯಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ಗಳ ಹತ್ರ ಎಲ್ಲ ಅಪ್ರೋಚ್ ಮಾಡಿ ಪೆಂಡಿಂಗ್ ಇರ್ತಕ್ಕಂಥದ್ದು ಒಂದು 2 ಕೋಟಿವರೆಗೂ ಅಡಿಷನಲ್ ಆಗಿ ನಾವು ಒಂದು 4-5 ವರ್ಷದಿಂದ ತಗೊಂಡ್ಬಂದಿದ್ದೀವಿ ನೌಕರರು. ಇದಕ್ಕೆ ಆ ಒಂದು ಕಾರ್ಯಕ್ರಮ ಮಾಡಿ ಇನ್ನೂ ಶಾರ್ಟ್ ಫಾಲ್ ಇದೆ, ಇನ್ನೂ ಒಂದು 3.5 4 ಕೋಟಿ ರೂಪಾಯಿ ಶಾರ್ಟ್ ಫಾಲ್ ಬರ್ತಾ ಇದೆ ಸ್ಯಾಲರಿ ಪೋರ್ಷನ್. ಅದಕ್ಕೂ ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದ್ರ ಜೊತೆಗೆ ಈಗ ನಮ್ಮಲ್ಲಿರ್ತಕ್ಕಂಥ ಒಂದು ಜಮೀನುಗಳಲ್ಲಿ ನಮ್ಮದೇ ಒಂದು ಓನ್ ಕಟ್ಟಡಗಳು ಮತ್ತೆ ಈಗ ನಮ್ಮ ಕೆಲವೆಲ್ಲ ಡಿವಿಷನ್ ಸಬ್ ಡಿವಿಷನ್ ಎಲ್ಲ ಬಾಡಿಗೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಸ್ವಂತ ಮಾಡ್ಕೊಳ್ಳುವಂಥದ್ದು ಮತ್ತೆ ಕೆಲವೆಲ್ಲ ವಾಣಿಜ್ಯ ಸಂಕೀರ್ಣಗಳ ಮಾಡ್ತಕ್ಕಂಥದ್ದು ಇಂತಿಂತ ಇದನ್ನೆಲ್ಲ ಹಾಕೊಂಡು ಪ್ರತಿ ಇದನ್ನು ಯಾವ ರೀತಿ ತಲುಪಿಸಬೇಕು ಅನ್ನೋ ಕಾರ್ಯಕ್ರಮ ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಇವರು ಅಧಿಕಾರ ವಹಿಸಿಕೊಂಡ ಮೇಲೆ, ಈಗ ನಿಮ್ಗೆ ಹೇಳಿದ್ರೆ 25/9/2005 ನಾವೆಲ್ಲ ನೇರವಾಗಿ ಎಲೆಕ್ಟ್ ಆಗಿ ಬಂದ ಮೇಲೆ ಆ ನಂತರದಿಂದ ಇಲ್ಲಿವರೆಗೂ ಸಾಕಷ್ಟು ಹೇಳೋದ್ವಲ್ಲ, C&R ಇರ್ಬೋದು, ನಿವೇಶನ ಹಂಚಿಕೆ ಇರ್ಬೋದು, ಇಷ್ಟು ವರ್ಷ ಮಂಡಳಿ 36 ವರ್ಷ ಸ್ಥಾಪನೆ ಆದ್ರೂ ಕೂಡ ಕೆಲವೊಂದು ವ್ಯವಸ್ಥಿತವಾಗಿ ಆಗಿರಲಿಲ್ಲ. ಹಂತವಾಗಿ ಅಂದ್ರೆ 98ರಿಂದ ಹಂತವಾಗಿ ಹಾಕೊಂಡ್ಬಂದು ಈಗ ಮೇಜರ್ ಈ ಕೆಲಸಗಳು ಏನು ನಾವು ನೇರವಾಗಿ ಎಲೆಕ್ಟ್ ಆಗಿ ಬಂದ ಮೇಲೆ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರ ಮತ್ತೆ ನಮ್ಮ ಎಲ್ಲ ನೌಕರರ, ನಮ್ಮ ಎಲ್ಲ ಡಿಸ್ಟಿಕ್ ವೈಸ್ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಸಹಕಾರದಿಂದ ಹಂತವಾಗಿ ನಾವೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಹಾಕೊಂಡ್ ಬರ್ತಾ ಇದೀವಿ. ಆಮೇಲೆ ಇವರಿಗೆ ಸರ್ಕಾರ ಮಟ್ಟದಲ್ಲಿ, ಇವತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ನಮ್ಮ ಈ ಒಂದು ಇದನ್ನ ಗುರುತಿಸಿ, ಇವರು ಪ್ರತಿಮೆಯನ್ನು ಗುರುತಿಸಿ ಅಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಯ ವ್ಯಾಪ್ತಿ ಇರತಕ್ಕಂಥದಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಭೈರಪ್ಪನವರು ಅವರನ್ನು ನೇಮಿಸಿರೋದಕ್ಕೆ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಮತ್ತೆ ನಮ್ಮ ಅಧ್ಯಕ್ಷರು ಸೋಮಶೇಖರ್ ಅವರು ಅಲ್ಲಿ ಹೋಗಿ ಏನು ಆ ಒಂದು ಕಾರ್ಯಕ್ರಮ ಇಲ್ಲಿ ಮಂಡಳಿಗೆ ಎಷ್ಟು ಇದು ಮಾಡಿದ್ದಾರೆ ಮತ್ತೆ ಸರ್ಕಾರಿ ನೌಕರರಿಗೆ ಅವರ ಕೈಲಾದಂತಹ ಸೇವೆ ಮಾಡೋದಕ್ಕೆ ಇವತ್ತು ಅವರೊಂದು ಈ ಒಂದು ರಾಜ್ಯದ ಶಕ್ತಿ ಕೇಂದ್ರವಾದಂತಹ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಅಲ್ಲಿ PRO ಆಗಿದ್ದಾರೆ. ಅವರ ಒಂದು ಕಾರ್ಯ ಶೈಲಿನಲ್ಲಿ ಈಗ ನಮ್ಮ ಮಂಡಳಿಗೆ ಏನು ಒಳ್ಳೇದಾಗಿದೆ, ಅದೇ ರೀತಿ ನಮಗೆ ಬರ್ತಕ್ಕಂಥ ಕೆಲವು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಈಗೇನು 6 ಪೇ ಕಮಿಷನ್ ಇವೆಲ್ಲ ಪೆಂಡಿಂಗ್ ಇದಾವೆ, ಅದಕ್ಕೆ ಅವರೆಲ್ಲ ಒಂದು ಹೋರಾಟ ಮತ್ತೆ ಇದನ್ನೆಲ್ಲ ಮಾಡೋ ಇದನ್ನ ನಾವು ಗುರುತಿಸಿ ಇವತ್ತು ಅವರಿಗೆ ಒಂದು ವಿಶೇಷವಾದ ಒಂದು ಸನ್ಮಾನ ಮಾಡ್ಕೊಬೇಕು ಅಂತ ಹೇಳಿ ಇವತ್ತು ನಾವು ಒಂದು ಅದ್ಭುತಪೂರ್ವವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತೆ ಎಲ್ಲ ನಮ್ಮ ಅಧಿಕಾರಿ ವೃಂದದವರು, ನಮ್ಮ ಮಂಡಳಿ ಅಧಿಕಾರಿ ವೃಂದದವರು ಪ್ರತಿಯೊಬ್ಬರು ಸಹಕಾರ ನೀಡಿ ಒಂದು ಉನ್ನತವಾಗಿ ಇದು ಮಾಡಿದ್ದಾರೆ.